ಕಲಬುರಗಿ ನಗರದಲ್ಲಿ ಇಂದು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಕುರುಬ ಸಮಾಜದ ವತಿಯಿಂದ ಜಗತ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪಾದಯಾತ್ರೆಯ ಮೂಲಕ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದಲ್ಲಿ ಇಂದು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಕುರುಬ ಸಮಾಜದ ಎಲ್ಲ ಮುಖಂಡರು ಹಾಗೂ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿಕೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಜಗತ್ ಸರ್ಕಲ್ನಿಂದ ತಿಮ್ಮಾಪುರ ಸರ್ಕಲ್ವರೆಗೆ, ತಿಮ್ಮಾಪುರ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನು ಮಾಡಿದರು. ಮಾನ್ಯ ಡಿಸಿ ಅವರಿಗೆ ಕುರುಬ ಸಮಾಜದ ಎಲ್ಲ ಹಿರಿಯ ಮುಖಂಡರು ಸುತ್ತಮುತ್ತಲಿನ ಗ್ರಾಮದ ಮಠಗಳಿಂದ ಆಗಮಿಸಿದ ಪೂಜಾರಿಗಳ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ನಿರ್ಲಕ್ಷಿಸಿದರೆ ಜನಪ್ರತಿನಿಧಿಗಳ ಮನೆಗೆ ಮುತ್ತಿಗೆ ಹಾಕಲಾಗುವುದು ಅಂತ ಸೂಚನೆಯನ್ನು ನೀಡಿದ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಕುರುಬರೇಗೊಂಡ್ರು ಅಂತ ನಾವಿದ್ದೀವಿ. ಅರೇ ಇವತ್ತಿಲ್ರಿ, ಅಲ್ಲಿ ಯಾರು ಡಿಸ್ಟರ್ಬ್ ಮಾಡ್ಕೋ. ಟ್ರೈಬ್ ರಿಸರ್ಚ್ ಸೆಂಟರ್ ಮೈಸೂರು ಅವರಿಗೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ದಿನಾಂಕ 3/3/2014 ಏನ್ ಧಾರವಾಡ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಕುಲಶಾಸ್ತ್ರ ಅಧ್ಯಯನ ತಂಡ ಈ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಡಾಟಾಗಳನ್ನು ತಗೊಂಡು ಇವೆರಡೂ ಒಂದೇ ಅವ, ಬೇರೆ ಬೇರೆ ಅಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟರು. ಆ ವರದಿಯನ್ನ ದಿನಾಂಕ 3/3/2014 ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಕಳಿಸಿರು ಬಂಧುಗಳೇ. 2014ರಿಂದ ಇಲ್ಲಿವರೆಗೆ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡ್ತಾ ಇದೆ. ನಮ್ಮ ಪೈಲು ಹೋಗಿನ ಎಷ್ಟು ವರ್ಷ ಆಯ್ತು? ನಮ್ಮ ಪೈಲು ಹೋಗಿನ 10 ವರ್ಷ ಆಯ್ತು. ಆದ್ರೂ ಸಹಿತ ಅವರು ಮಾಡ್ತಾ ಇದ್ರು. ನಾವು ಸುಮಾರು 10 ವರ್ಷಗಳಿಂದ ದಿಲ್ಲಿಗೆ ಹೋಗಿದ್ದೀವಿ, ಭೇಟಿ ಮಾಡಿದ್ದೀವಿ. ಆದ್ರೂ ಸಹಿತ ಇವರು ಮಾಡ್ತಾ ಇಲ್ಲ. ಭಗವಂತ ಕುಮಾರ್ ಅವರನ್ನ ಭೇಟಿ ಮಾಡಿದಿವಿ, ಉಮೇಶ್ ಜಾಧವ್ ಸಾಹೇಬ್ರನ್ನ ಭೇಟಿ ಮಾಡಿದಿವಿ, ಭಗವಂತ ಸಿಂಗ್ ಕುಲಸ್ತೆ ಅವರನ್ನ ಭೇಟಿ ಮಾಡಿದಿವಿ, ರೇಣುಕಾ ಸಿಂಗ್ ಸರ್ಕಾರ ಅವರನ್ನ ಭೇಟಿ ಮಾಡಿದಿವಿ, ಎಲ್ಲ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿದಿವಿ ಬಂಧುಗಳೇ. 10 ವರ್ಷಗಳ ಕಾಲ ತಿರುಗಾಡಿದ್ವಿ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ನಾವೆಲ್ಲ ಸಮಾಜ ಮುಖಂಡರು ಹೋಗಿ ಭೇಟಿ ಮಾಡಿದಿವಿ. ಪ್ರಧಾನಮಂತ್ರಿ ಆಫೀಸ್ನಲ್ಲಿ ದಿವಂಗತ ಅನಂತ್ ಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ 7 ಮಂದಿ IAS ಆಫೀಸರ್ ಜೊತೆ ಡಿಸ್ಕಸ್ ಇವತ್ತಿನ ದಿವಸ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಪುರ ಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿಗಳ ಅಡಿಯಲ್ಲಿ ಏನು ಕೇಂದ್ರ ಸರ್ಕಾರ ಗೊಂಡರಿಗೆ ಮತ್ತು ಕುರುಬರಿಗೆ ಸಮಾನ ಪದ ಅಂತ ಹೇಳಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ
ಗೊಂಡ ಕುರುಬ ಎರಡು ಸಮಾನ ಪದ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ತಾಲೂಕಿನಲ್ಲಿ ಮೂರು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ದಿನಾಂಕ 21/12/2023 ಇಲ್ಲಿಯವರೆಗೆ ನಿರಂತರವಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಇವತ್ತು ಕಲಬುರಗಿ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಲಕ್ಷ್ಮಣ ಪೂಜಾರಿ ನಂದಿಕೂರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಅವರಿಗೆ ಸಹಕಾರ ನೀಡಿದ್ದೀವಿ. ಇವತ್ತು ಪರಮ ಪೂಜ್ಯರ ಆದೇಶ ಇದೆ, ಆ ಪ್ರಕಾರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನೋ ಈ ಗೊಂಡ ಕುರುಬ ಬ್ಯಾರೆ ಅಲ್ರಿ, ಎರಡೂ ಒಂದೇ. ಗೊಂಡ್ರೆ ಬ್ಯಾರೆ ಕುರುಬರ ಬ್ಯಾರೆ ಅಲ್ಲ, ಅವರಿಬ್ರು ಒಂದೇ. ನಮಗೆ ನಮ್ಮದೇ ಆದಂತ ಪರಂಪರೆ ಇದೆ. ಗೊಂಡ ಮತ್ತು ಕುರುಬ ಹಿಂದೆ ಮುದ್ದುಗೊಂಡನಿಂದ ಹಿಡಿದು ಆದಿಗೊಂಡ ಬೊಮ್ಮಗೊಂಡನವರೆಗೆ ಇರ್ತಕ್ಕಂಥ ಇತಿಹಾಸ ನಮ್ದು. ಈ ಇತಿಹಾಸದಲ್ಲಿರ್ತಕ್ಕಂಥ ನಾವೇ ನಿಜವಾಗ್ಲೂ ಗೊಂಡ್ರೆ ಎಷ್ಟಿಗಳು ಈ ರಾಜ್ಯದಲ್ಲಿ, ನಾವೇ ನಿಜವಾಗ್ಲೂ ಎಷ್ಟಿಗಳು. ನಾವು ನಮ್ಮ ಮಕ್ಕಳನ್ನ ಕುರಿಮರಿಗಳನ್ನ ಕಾಡಿನಲ್ಲಿ ಕಾಯ್ತಾ ಇರ್ತಕ್ಕಂಥ ಜನಾಂಗ ನಾವು ನಿಜವಾಗ್ಲೂ ಎಷ್ಟಿಗಳ್ರಿ. ನಮಗೆ ಕೊಡಲ್ಲಂದ್ರೆ ಹ್ಯಾಂಗ ನೀವು? ನಮಗೆ ಕೊಡಲ್ಲಂದ್ರೆ ಹ್ಯಾಂಗ? ಇದನ್ನ ಗೊಂಡ ಬ್ಯಾರೆ ಕುಡು ಬ್ಯಾರೆ ಅಂತ ಅನ್ನದ ಸಂದರ್ಭದಾಗ ಮೊನ್ನೆ ಸಿದ್ದರಾಮಯ್ಯ ಅವರು 1997 ಇಸ್ವಿಯಲ್ಲಿ ಈ ಎರಡು ಒಂದೇ ಅಂತ ಹೇಳಿ ಕೇಂದ್ರ ಸರ್ಕಾರ ಕಳಿಸಿದ್ರು. ಕೇಂದ್ರ ಸರ್ಕಾರ ಕುಲಶಾಸ್ತ್ರ ಅಧ್ಯಯನ ಕೇಳಿದಾಗ ಮತ್ತೊಂದ್ಸಲ ಕೇಂದ್ರ ಸರ್ಕಾರ 2014 ಇಸ್ವಿಯಲ್ಲಿ, ಕರ್ನಾಟಕ ಸರ್ಕಾರ 2014 ಇಸ್ವಿಯಲ್ಲಿ ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಾರ. ಕೇಂದ್ರ ಸರ್ಕಾರ ಬಂದು 10 ವರ್ಷ ಆಯ್ತು, ನಮ್ಮ ಫೈಲ್ ಹೋಗಿ 10 ವರ್ಷ ಆಯ್ತು. ನಾವೆಲ್ಲ ದಿವಂಗತ ಅನಂತ್ ಕುಮಾರ್ ಸಾಹೇಬ್ರನ್ನ, ಖೂಬಾ ಸಾಹೇಬ್ರನ್ನ, ಫಲಗನ್ ಸಿಂಗ್ ಕುಲಸ್ತೆ ಅವರನ್ನ, ಅರ್ಜುನ್ ಮುಂಡಾರವನ್ನ, ರೇಣುಕಾ ಸಿಂಗ್ ಸರೋಟ್ರವನ್ನ, ಉಮೇಶ್ ಜಾಧವ್ ಅವರನ್ನ, ನಾರಾಯಣ ಸ್ವಾಮಿ ಅವರನ್ನ, ಶೋಭಾ ಕರಂದ್ಲಾಜೆ ಅವರನ್ನ ಎಲ್ಲರಿಗೂ ಭೇಟಿ ಮಾಡಿದೀವಿ. ಎಲ್ಲರಿಗೆ ಮನವಿ ಪತ್ರ ಕೊಟ್ಟಿದೀವಿ. ಎಲ್ಲರೂ ಪಾರ್ಲಿಮೆಂಟ್ ನಾಗ ಮಾತಾಡ್ರ ಅಷ್ಟೇ, ಮಾತಾಡಿದ್ರೆ ಹೊಟ್ಟೆ ತುಂಬಲಿಲ್ಲ. ನಮಗ ಮಾಡಿ ಕೊಡಬೇಕು, ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಕಲಬುರಗಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು, ಹೋರಾಟಗಾರರು ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಲೋಕಸಭಾ ಚುನಾವಣೆ ಇದೆ. ಆ ಲೋಕಸಭಾ ಚುನಾವಣೆ ಒಳಗಾಗಿ ನೀವು ಮಾಡದೆ ಹೋದ್ರೆ ನಿಮ್ಗೆ ತಕ್ಕ ಪಟ್ಟ ಕಲಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ. ನಾನು ಮಾಂತೇಶ್ ಕೌಲ್ಗೆ, ಜಿಲ್ಲಾಧ್ಯಕ್ಷರು, ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ, ಕಲಬುರಗಿ ಜಿಲ್ಲೆ. ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, DVD ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ.